ಮುಖ್ಯಮಂತ್ರಿಗಳೇ, ದಪ್ಪ ಚರ್ಮದ ಅಧಿಕಾರಿಗಳೇ, ಕೇಳಿ ಈ ಕೊರಗರ ಕರುಣಾಜನಕ ಕೂಗು. ಊರಿನವರ ಎಂಜಲ್ ತಿಂದು ಬದುಕಿದವ ನಾನು. ನನ್ನನ್ನು ಸಾಕಿದ ಎಂಜಲ್ ಕೊಟ್ಟು, ಒಳ್ಳೆಯ ಅಣ್ಣ ಇದ್ದರೂ ಕೊಡದೆ ಎಂಜಲನ್ನೇ ಕೊಟ್ಟಿದ್ದಾರೆ ಅನ್ನುವ ಅಂತ ಹೇಳಿದರೆ ಆ ಮನಸ್ಥಿತಿ ಹೇಗಿರಬೇಕು? ಹಸಿವೆ ಮಾತ್ರ ಇತ್ತು, ನಾವು ತಿಂದಿದ್ದೇವೆ. ಕಡ್ಡಾಯವಾಗಿ ನಮಗೆ ತಿನ್ನಿಸಿದ್ದದು, ನಾವು ತಿನ್ನದಂದರೆ ನಮಗೆ ತಿನ್ನಿಸಿದ್ದು ಆಗಿನ ಸ್ಥಿತಿ ಕಣ್ಣ ಮುಂದೆ ಬರ್ತದೆ. ನಾವು ಬದುಕಿಕೊಂಡು ಬಂದಂಥ ರೀತಿಯಾಗಿ ಹುಷಾರು ತಪ್ಪಿದವನಿಗೆ ಅನ್ನವನ್ನು ನೀವಾಲಿಸಿ ತೆಗಿಬೇಕು, ಅದು ಕೊರಗೆರೆ ಮಾಡಬೇಕು. ನೀವಾಲಿಸಿ ತೆಗೆಯುವಂಥದ್ದು. ಆ ಅನ್ನಕ್ಕೆ ಕೈಯ ಉಗುರುಗಳನ್ನು ಕಟ್ ಮಾಡಿ ಹಾಕ್ತಾರೆ. ಎಡಬದಿಯ ಕೂದಲು, ಒಂದಿಷ್ಟು ಕೂದಲನ್ನು ತೆಗೆದು ಅದಕ್ಕೆ ಅನ್ನಕ್ಕೆ ಬೆರೆಸಿರ್ತಾರೆ. ಕೊರಗರು ಆ ಕಾಯಿಲೆಯನ್ನು ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುವವರು. ಎಂಜಲನ್ನ ತಿಂದು ಬದುಕನ್ನೇ ಕಟ್ಟಿದ ಈ ಕೊರಗ ಸಮುದಾಯ ಇಂದು ವಿನಾಶದ ಅಂಚಿಗೆ ತಳ್ಳಲ್ಪಟ್ಟಿದ್ದು ಯಾಕೆ? ನಮಗೆ ಎಲ್ಲಿ ಕೂಡ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಗಿಲ್ಲ. ಎಲ್ಲ ಕಾರಣಗಳಿಂದ ಶಿಕ್ಷಣವನ್ನು ಪಡೆಯಲಿಕ್ಕೆ ಆಗಲಿಲ್ಲ. ಒಂದು ಕಡೆಯಲ್ಲಿ ಗಾಢವಾದ ಅಸ್ಪೃಶ್ಯತೆ, ಮನುಷ್ಯ ಸ್ಥಾನಮಾನವೇ ಇಲ್ಲ. ಆ ರೀತಿಯ ಒಂದು ಬದುಕನ್ನು ಅನುಭವಿಸಿದ ಅನುಭವ ನನಗಿದೆ. ಇದು ಕಂಬಳ ನಡೆಯುವಾಗ ಏನಾದರೂ ಕಲ್ಲು ಮುಳ್ಳು ಏನಾದರೂ ಹಾಕ್ಬೋದು, ಅದನ್ನು ಯಾರಾದರೂ ನೋಡಬೇಕು, ಅದನ್ನು ಕಾಯುವವರು ಇರಬೇಕು ಅಂತೇಳಿ ಇಡೀ ರಾತ್ರಿ ಕೊರಗರನ್ನಲ್ಲಿ ಗದ್ದೆಯಲ್ಲಿ ಕುಣಿಸುವಂಥದ್ದು. ಕಂಬಳದ ಕೋಣಗಳು ಇಳಿಯುವ ಮೊದಲು ಮರುದಿವಸ ಕೊರಗರನ್ನು ಗದ್ದೆಯಲ್ಲಿ ಓಡಿಸಿದ್ರು. ಕಂಬಳದ ಕೋಣಗಳು ಇಳಿಯುವ ಮೊದಲು ಕೊರಗರ 1 ಲೈನು 2 ಲೈನು ಓಡಬೇಕು. ಅಲ್ಲಿ ಏನಾದರೂ ಹೊಂಡಗಳಿದೆಯಾ ಫೈನಲ್ ಟೆಸ್ಟಿಂಗ್ ಅದು. ಅಂದರೆ ಗೊರಸಿರುವ ಕೋಣಗಳ ಕಾಲಿಗೆ ಏನೂ ತಾಗಬಾರ್ದು. ಅದಕ್ಕೆ ಗೊರಸಿದೆ ಆದರೂ ಅದಕ್ಕೆ ಕಾಗಬಾರ್ದು. ಬರಿಗಾಲಲ್ಲಿ ಕೊರಗರು ಓಡಿದ್ರು ಕೇಳಬಾರ್ದು. ನಮ್ಮ ಸಂತತಿಗಳು ನಾಶ ಆಗ್ತಿದೆ, ಅಳಿವಿನಂಚಿನಲ್ಲಿ ಇದೆ, ಇನ್ನಷ್ಟು ಅಳಿವಿನಂಚಿಗೆ ಹೋಗ್ತಾ ಇದೆ. ಈ ಕೊರಗ ಸಮುದಾಯದ ಉದ್ಧಾರಕ್ಕೆ ಬರ್ತಿರುವಂತ ಕೋಟಿ ಕೋಟಿ ಅನುದಾನ ಯಾರ ಜೇಬು ಸೇರ್ತಾ ಇದೆ? ತುತ್ತರ ಕುಂಟುತ್ತುಂಡ ತುತ್ತರ ಕುಂಟುತ್ತಿದ್ದಿ ದುಂಬ ಅಂತ ತಿಕ್ಕುದಿ ಎಂಕ್ಲೆಯಲ್ಲಿ ಪುನಗ ಮತ್ತೆ ಬಂಗ ತಿನ್ನೋದಾಗ ಊನರ ಪತ್ತರ ಮಾತ ಬಂಗ ಬೆನರ ಬೇಲೆಗಿದ್ದಿ ಬಕ್ಕಕ್ಕೆ ನಟ್ಟಿ ಮತ್ತು ನಟ್ಟಿ ಪೋಡ್ ಬರ್ತದೆ ಅವೆಲ್ಲ ಕಂತ. ವಿಜಯ ಟೈಮ್ಸ್ ಪ್ರಸಾರ ಮಾಡ್ತಿದೆ ಕೊರಗರ ಕರುಣಾಜನಕ ಕಥೆಯ ಸರಣಿ. ತಪ್ಪದೆ ವೀಕ್ಷಿಸಿ.